कोने जो सपनों में ಗುರು ಇವತ್ತು ಯಾಕೋ ಗ್ರಹಗತಿ ಚೆನ್ನಾಗಿಲ್ಲ ಗುರು. ಬೆಳಬೆಳಗಿನ ಗ್ರಹಚಾರ ಒಕ್ಕಸ್ಕೊಂಡಾಗಿದೆ. ಯಾಕೆ? ಏನ್ ಸಾರ್ ಎಕ್ಸರ್ಸೈಸ್ ಮಾಡ್ತಾ ಇದೀರಾ? ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಏನ್ ಸಾರ್ ನೀವು ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಾ? ಅಂದಂಗೆ ನಿಮ್ಮನ್ನೆಲ್ಲೂ ನೋಡಿದಿನಲ್ಲ. ಸಾಧ್ಯನೇ ಇಲ್ವಲ್ಲ? ಇಲ್ಲ ಸರ್, ನಮ್ ತಾಯಣೆಗ್ಲೂ ನೋಡಿದೀನಿ. ಅದೇ ಸರ್, ನನ್ನ ಫ್ರಿಜ್ ಇಂದ 2 ಬಾಟಲ್ ಕೋಲ್ಡ್ ವಾಟರ್ ತಂದು ಕೊಟ್ನಲ್ಲ. ಅದೇನೋ ನಿಜಾನೇ, ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು. ಮೊನ್ನೆ ಸ್ನಾನ ಮಾಡಕ್ ಹಾಟ್ ವಾಟರ್ ತಂದು ಕೊಟ್ನಲ್ಲ. ಓ ಅದಲ್ಲ ಸರ್. ಗೊತ್ತಾಯ್ತು ಸರ್. ಎಲ್ಲೆಲ್ಲಿ? ರಾಯಚೂರಿನಲ್ಲಿ. ರಾಯಚೂರಲ್ಲಿ? ಆ ಕಡೆ 1942 ನಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ನಡೀತಿದ್ದಾಗ ನಾವಿಬ್ಬರು ಕಡೆ ಗದ್ದೆಯಲ್ಲಿ ಭತ್ತ ಹೊಡಿತಿದ್ವಲ್ಲ. ನೋ ನೋ, 1942 ಅಲ್ಲಿ ನಾವು ಹುಟ್ಟೇ ಇಲ್ಲ ಅಂದ್ಮೇಲೆ ಇನ್ ಭತ್ತ ಕೊಯ್ಯೋದಲ್ಲಿ, ಒಗ್ಗೆದಲ್ಲಿ, ಒಣಗಾಕದಲ್ಲಿ ಸಾಧ್ಯ ಇಲ್ಲ ತಾನೆ? ಇಲ್ಲ. ಹಂಗೆ ನೀವು ನೋಡಿರೋಕು ಸಾಧ್ಯ ಇಲ್ಲ. ಸಾರ್ ಹೇಳಿ. ಭತ್ತಾನ್ ಬೆಳೆಯೋದೇ ಬಿಸ್ತಲ್ ತಾನೆ. ಹೌದು. ಆದ್ಮೇಲೆ ಅದನ್ನ ಯಾಕೆ ಒಣಗಾಕ್ಬೇಕು? ಅದೇನು ಒದ್ದೆ ಬಟ್ಟೆನಾ? ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಹಂಗ್ ಹೊಡ್ಕೊಂಡ್ ಪ್ರಯೋಜನ ಇಲ್ಲ ಸರ್. ಇದನ್ನ ತಗೊಂಡು ಈಗ ಹೊಡ್ಕೊಳ್ಳಿ. ತಗೊಳ್ಳಿ. ಇದನ್ನ ತಗೊಂಡು ಮಿದ್ಲು ಹೊಡ್ಕೊಂಡ್ರೆ ಒಳಗಿರೋ ನೆಗೆಟಿವ್ ಪಾಸಿಟಿವ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಐ ಸಿ. ಗುಡ್ ಐಡಿಯಾ. ಗುರು, ಇದು ನಿಜವಾಗ್ಲೂ 5 ಸ್ಟಾರ್ ಹೋಟ್ಲೇನಾ? ಯಾಕೆ ಡೌಟಾ? ಎಲ್ಲೂ ಸ್ಟಾರ್ಗಳೇ ಕಾಣಿಸ್ತಾ ಇಲ್ಲ. ಸ್ಟಾರ್ ಈಗಲ್ಲ, ಬಿಲ್ ಕೊಟ್ಮೇಲೆ ಕಾಣಿಸುತ್ತೆ. ಸಂಗೀತ, ಆ ಡಿಡಿನ ಬ್ಯಾಂಕಲ್ಲಿ ಹಾಕ್ಬಿಟ್ಟೆ. ಆ ಚೆಕ್ನ ಏನ್ ಮಾಡೋದು? ಯಾವಾಗ್ಲೂ ದುಡ್ಡಿನ ವಿಷಯನೇನಾ? ಬೇರೆ ಏನಾದ್ರೂ ಮಾತಾಡ್ಬಾರ್ದಾ? ಅಲ್ಲ, ಬೇರೆ ಏನ್ ಮಾತಾಡೋದು? ಬೇರೆ ಅಂದ್ರೆ ಊಟ, ತಿಂಡಿ, ಪ್ರೀತಿ, ಪ್ರೇಮ. ಗುರು, ನಿನ್ ಮನಸ್ಸಲ್ಲಿರೋದು ಹೇಳ್ಬಿಡು ಗುರು. ಅದೆಲ್ಲ ಹೇಗೆ ಹೇಳ್ಬಾರ್ದು, ಸುಮ್ಮನೆ. ಯು ಡೋಂಟ್ ಲೈಕ್ ಇಟ್? ನೋ ಪ್ರಾಬ್ಲಮ್, ಓಕೆ. ಯಾಕೆ? ಏನಾದ್ರೂ ಹೇಳದಿದ್ಯಾ? ಅಲ್ಲ, ಕಾನ್ಫರೆನ್ಸ್ ಟೈಮ್ ಆಗೋಯ್ತು, ನೀವಿಬ್ರು ಇಲ್ಲೇ ಕೂತಿದ್ರಲ್ಲ, ಇದೆಲ್ಲ ಬಂದ್ಬಿಡ್ತು, ಏನ್ ಮಾಡೋದು ಅಂತ ಕೇಳ್ತಿದ್ದೆ. ರವಿ, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ. ಆದ್ರೆ ಒಂದು, ನೀವ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿಸ್ಸಂಕೋಚವಾಗಿ ನನ್ನ ಹತ್ರ ಹೇಳ್ಬೋದು. ಸರಿ, ನಡೀರಿ ಹೋಗೋಣ. ಗುರು, ಇದನ್ನೆಲ್ಲ ನಾನು ಒಬ್ಬನೇ ತಿನ್ಬೇಕಾ? ತಗೋ, ಎಲ್ಲ ನೀನೇ ತಿನ್ನು. ಆಮೇಲೆ ಒಂದು ಬಿಲ್ ತಂದು ಕೊಡ್ತೇನೆ. ಸ್ಟಾರ್ಸ್ ಕಾಣಿಸುತ್ತೆ, ಎಲ್ಲ ನೋಡ್ಕೊಂಬ. ಇವ್ರಿಬ್ರು ನೋಡ್ತಾ ಇದ್ರೆ ನನ್ನ ಆಸೆ ಎಲ್ಲ ನೆರವೇರೋ ಹಾಗೆ ಕಾಣುತ್ತೆ. ಇಂಥ ಟೈಮಲ್ಲಿ ಫೋನ್ ಬೇರೆ ನಾಡ್ತೀರ. ಬಾ 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 ಬಾ, ಕೂತ್ಕೋ ಬಾ. ಹಲೋ ಅಕ್ಕ, ನಾನು ಅಜಯ್ ಮಾತಾಡ್ತಾ ಇದ್ದೀನಿ. ಹಾಯ್ ಅಜಯ್, ಹೇಗಿದ್ದೀಯಾ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಆಮೇಲೆ ನಾನು ಊರಿಗೆ ಬರ್ಬೇಕಾದ್ರೆ ಭಾವ ಸಂಗೀತನ ಮದುವೆ ಬಗ್ಗೆ ಕೇಳಿದ್ರು. ನಾನು ಒಪ್ಪಿಗೆ ಇದೆ ಅಂತ ಹೇಳ್ಬಿಡಿ. ನಾನು ಇಂಡಿಯಾ ಬಂದ್ಮೇಲೆ ಮುಹೂರ್ತ ಫಿಕ್ಸ್ ಮಾಡೋಣ. ಇಸ್ ಇಟ್? ವೆರಿ ಗುಡ್, ಈಗಲೇ ಹೇಳ್ತೀನಿ. ಓಕೆ, ಬಾಯ್. ಯಾರ್ದು ಫೋನು? ಕೆನಡಾದಿಂದ ಅಜಯ್. ಏನಂತೆ? ಸಂಗೀತನ ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದಾರೆ. ಏನಂದ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಕಾಫಿ ನೀನೇ ತಗೊಂಬಂದಾಗ್ಲೇ ಗೊತ್ತಾಯ್ತು ಏನೋ ಮಾತಾಡಕ್ಕಿದೆ ಅಂತ. ಏನು? ಅಲ್ಲ ರೀ, ನಾವೆಲ್ಲ ಈ ಮನೆಗೆ ಬಂದಿದ್ದೀವಿ, ಸಂಗೀತನ ಜೊತೆಯಲ್ಲೇ ಇದ್ದೀವಿ. ಇನ್ನು ಆ ರವಿ ಬಾಲು ಯಾಕಿಲ್ಲಿಗೆ? ಅಲ್ವೇ, ಇಷ್ಟು ದೊಡ್ಡ ಮನ್ಲ ಅವ್ರಿಬ್ರಿದ್ರೆ ಏನ್ ತೊಂದ್ರೆ? ಅದು ಅಲ್ದೆ ಸಂಗೀತಾಗ ಅವ್ರಿಬ್ರಿಂದ ಎಷ್ಟು ಸಹಾಯ ಆಗಿದೆ ಗೊತ್ತಾ? ಅದನ್ನ ಮರೆಯೋದು ಮನುಷ್ಯತ್ವ ಅಲ್ಲ. ನಾನೇನ್ ಮರ್ತು ಬಿಡಿ ಅನ್ನ, ಒಂದ್ 5,000 10,000 ಕೊಟ್ಟು ಕಳ್ಸಿದ್ರೆ ಆಯ್ತು. ಸಾಕ್ ಸುಮ್ನೆ. ಈ ವಿಷಯ ಸಂಗೀತ ಏನಾದ್ರು ಕೇಳಿದ್ರೆ ಬೇಜಾರ್ ಮಾಡ್ಕೋತಾಳೆ. ಇದಕ್ಕೇನು ಕಮ್ಮಿ ಇಲ್ಲ. ನಾನೇನಾದ್ರೂ ಹೇಳಿದ್ರೆ ನಾನ್ ಬಾಯಿ ಮುಚ್ಚಿಸ್ಬಿಡ್ತೀರಾ. ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಈ ಮನೆಯಲ್ಲಿ ನಿಮಗೆ ಬೇಜಾರಾಗುವಂತ ಯಾವುದೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ ಪ್ಲೀಸ್. ಸದ್ಯ ಮಲಗಿಲ್ಲ ಅಲ್ಲ? ನಾನ್ ಹೇಳಿಲ್ವಾ ವಸಂತಿ, ರವಿ ಅಷ್ಟು ಬೇಗ ಮಲಗಲ್ಲ ಅಂತ? ರವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಏನೂ ಇಲ್ಲ, ನಾಳೆ ಅಜಯ್ ಫಾರಿನ್ ಬರ್ತಿದ್ದಾನಲ್ಲ, ಇರೋ 4-5 AC ರೂಮಲ್ಲಿ ನಾವೇ ಇದ್ದೀವಿ. AC ಅಂದ್ರೆ ಅಭ್ಯಾಸ ಇಲ್ದಿರೋ ನೀನೇ AC ರೂಮ್ಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾ? ಅವನು ಫಾರಿನ್ ಬರ್ತಿದ್ದಾನೆ, AC ಇಲ್ಲ ಅಂದ್ರೆ ಕಷ್ಟ ಆಗಲ್ವಾ ರವಿ? ಅಕ್ಕ, ಅಜಯ್ ಈ ರೂಮ್ ಬಿಟ್ಕೊಟ್ರೆ ಪಾಪ
ಅವ್ರೆಲ್ಲಿರ್ತಾರೆ? ಯಾಕೆ ಸ್ಟೋರ್ ರೂಮ್ ಇಲ್ವಾ? ಸ್ಟೋರ್ ರೂಮ್ ಅಲ್ಲ. ನಮ್ ರವಿಗೆ ಅದೇನು ಹೊಸದಲ್ವಲ್ಲ ಅಲ್ವಾ ರವಿ? ಸರಿ, ನಾವು ಅಲ್ಲೇ ಇರ್ತೀವಿ. ನೀನೇನೋ ಇರ್ತೀಯ, ಆದ್ರೆ ಸಂಗೀತನ ಗೊತ್ತಾಗಿ ಕೋಪ ಮಾಡ್ಕೊಂಡ್ರೆ? ನಮ್ಗೆ ಎ ಸಿ ಸರೋಗ್ಲಿಲ್ಲ, ನಾವೇ ಸ್ಟೋರ್ ರೂಮ್ ಹೋದ್ವಿ ಅಂತ ಹೇಳ್ತೀವಿ. ನಾನು ಹೇಳಿಲ್ವಾ ನಮ್ ರವಿ ತುಂಬಾ ಒಳ್ಳೆಯವನು ಅಂತ? Hi, big Baba, small Baba. How are you? Hi. Hi, Sangeeta. I was told that you have become a very popular singer here. Congratulations. ಫ್ರೈಡೆ ಹೇಗಿತ್ತು? First class. ಆಮೇಲೆ ನಿನ್ನ ಹಾಡುಗಳೆಲ್ಲ ಅಲ್ಲೂ ಬಹಳ ಪಾಪ್ಯುಲರ್ ಆಗಿದೆ. ಹೌದಾ? ನಾನು ಹೇಳಿದ ಐಟಮ್ಸ್ ಎಲ್ಲ ತಂದಿದ್ದೆ ತಾನೆ? ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಾಪ. ಚಲೋ. come on. ಓಕೆ ಬಾಮ. ಸರೋಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ ವಿರೋಧಿಗಳು ಅದಾರ್ಯರು ಆಗ್ಲೇ ಹೊರಟಾಯ್ತಾ? ಅವರಿಬ್ರು ಮೊದಲನೇ ಸಲ ಒಟ್ಟಿಗೆ ಈ ಮನೆಯೊಳಗೆ ಬರ್ತಿದ್ದಾರೆ. ಬಂದ ತಕ್ಷಣ ಅನಿಷ್ಟದ ಮುಖ ನೋಡೋದಕ್ಕಿಂತ ಅದೃಷ್ಟದ ಮುಖ ನೋಡ್ಲಿ ಅನ್ನೋ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ನಡಿಯೇ. ನೋಡೋ, ಅಕಸ್ಮಾತ್ ನೀನ್ ಯಾರು ಅಂತ ಕೇಳಿದ್ರೆ ಸಂಗೀತನ್ ಮ್ಯಾನೇಜರ್ ಅಂತ ಹೇಳ್ಬೇಕು. ಬನ್ನಿ ಒಳಗೆ. ಬರ್ಗರಿಡು. Hi. ಚೆನ್ನಾಗಿದ್ರಾ? ಚೆನ್ನಾಗಿ ಓದ್ತಾ ಇರ್ತಾನೆ. ಹಾಯ್ ರವಿ. ಹಲೋ ಬಲೋ, ಹೇಗಿದ್ದೀರಾ? ಗಣೇಶ ಆಗಿದೆ. ಏನ್ ಮನೆ ಮುಂದೆ ಇಟ್ಬಿಟ್ಟಿದ್ರಂತಲ್ಲ? ನಿನ್ನ ಹತ್ರ ತುಂಬಾ ವಿಷಯ ಮಾತಾಡೋದಿದೆ, ಈಗಲ್ಲ ಆಮೇಲೆ ಸಿಕ್ತು ಮಾತಾಡೋಣ. ಓಕೆ? ರವಿ, ನೀವು ಬಾಳೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಮಾಡ್ತೀರಂತೆ, ನನಗೂ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಈ ವಿಷಯ ಇವ್ರಿಗೆ ಗೊತ್ತಾಯ್ತು ಗುರು. ಅದೇ ನನಗೂ ಗೊತ್ತಾಗ್ತಿಲ್ವೇ. ಕಮ್ ಇನ್. ಸರ್, ಬಜ್ಜಿ. ವಾವ್. ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೋ ಅಂದ್ರೆ ಕೂತ್ಕೋಬೇಕು. ಹಾ. ಬಳ್ಳಿ. ಸೂಪರ್. ಒಂದ್ ನಿಮಿಷ ನೀರು ತಗ. ರವಿ ರವಿ, ನೀರ್ಗಿರಲ್ಲ ಏನು ಬೇಕಾಗಿಲ್ಲ. ಬಜ್ಜಿ ಇಷ್ಟೊಂದು ಖಾರವಾಗಿದೆ, ಜೊತೆಲಿ ವಿಸ್ಕಿ ಇದ್ರೆ ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ಮೈಂಡ್, ಒಂದು ಬಾಟಲ್ ವಿಸ್ಕಿ ತರ್ತೀಯಾ? ತರ್ತೀನಿ ಸರ್. ರವಿ ರವಿ, ಒಂದು ನಿಮಿಷ. ವಿಸ್ಕಿ ತರೋದು ಯಾರೂ ಗೊತ್ತಾಗಬಾರ್ದು, ಎಸ್ಪೆಷಲಿ ಸಂಗೀತಕ್ಕೆ. ಆಯ್ತು ಸರ್. ನೋ ಸರ್. ಆಯ್ತು. ಸಿಕ್ಕಾಕೊಂಡ್ಬಿಡ್ತಾನೆ. ನಿಂತ್ಕೋ. ಅಕ್ಕ, ಅಲ್ಲೋಡು, ರವಿ ಬಾಟ್ಲು ತಗೊಂಡು ಹೋಗ್ತಿದ್ದಾನೆ. ಸೆವೆನ್ ಡಿವೈಡ್ ಮಾಡು. ಸಂಗೀತ, ರವಿ ಅಜಯ್ ರೂಮಿಗೆ ವಿಸ್ಕಿ ಬಾಟಲ್ ತಗೊಂಡೋಗ್ತಿದ್ದಾನೆ. ತಾನ್ ಕೆಡೋದಂತೆ ನಮ್ಮ ಅಜಯ್ನು ಕೆಡಿಸ್ತಾ ಇದ್ದಾನೆ. ನೋಡು, ಗೊತ್ತಿದ್ದು ನನ್ಗೆ ಯಾಕೆ ಕೇಳಲಿಲ್ಲ ಅಂತ ಆಮೇಲೆ ನನ್ ಮೇಲೆ ಬೇಜಾರ್ ಪಡ್ಕೋಬೇಡ, ಗೊತ್ತಾಯ್ತಾ? ನಡಿಯೇ. ತಗೋ. ನನಗ್ ಬೇಡ ಸರ್. ಪರವಾಗಿಲ್ಲ, ತಗೋ. ಅಯ್ಯೋ, ನಾನು ಕುಡಿಯೋದಿಲ್ಲ ಸರ್, ನನಗ್ ಬೇಡ. ನನಗೋಸ್ಕರ ನೀನು ತಗೊಳ್ಳೇಬೇಕು. ಸರ್, ಸಂಗೀತ ಅವ್ರು ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ಸಂಗೀತಕ್ಕೆ ಏನು ಗೊತ್ತಾಗಲ್ಲ. ಅಲ್ಲ ಸರ್, ನೀವು ಬೇರೆ ಏನ್ ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ನಾನು ಧುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ ಸರ್. ಕೊಡಿ. ಓಕೆ, ಕುಡಿಯೋದ್ ಬೇಡ, ಒಂದು ಹಾಡು ಹೇಳು. ಸರ್, ನೀವೇನ್ ಸರ್ ನೀವು? ನನ್ಗೆ ಆಡಕ್ ಬರಲ್ಲ ಸರ್. ರವಿ, ನೀನ್ ಈಗ ತಾನೇ ಏನಂತ ಹೇಳಿದೆ? ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀನಿ ಎಂದೆ. ಹಾಡು ಮತ್ತೆ. ಸರ್, ಅಲ್ಲ ಸರ್. ನಮ್ಮೂರ್ನಾಗ ನಾನೊಬ್ನೇ ಜಾಣ, ತೆರೆ ನಮ್ಮೂರ್ನಾಗ ನಾನೊಬ್ನೇ ಜಾಣ, ತೆರೆ ತೆರೆ ನಮ್ಮೂರ್ನಾಗ ನಾನೊಬ್ನೇ ಜಾಣ, ನಮ್ಮೂರ್ನಾಗ ನಾನೊಬ್ನೇ ಜಾಣ.
ಇದೇನ್ ಮನೆನಾ ಇಲ್ಲ ತರಕಾರಿ ಮಾರ್ಕೆಟಾ? ಮಕ್ಕಳು ಓದ್ಕೋತಾ ಇದಾರೆ, ಸೈಲೆಂಟ್ ಆಗಿರ್ಬೇಕು ಅನ್ನೋದು ಗೊತ್ತಾಗದೆ ಬಡ್ಕೋತಾ ಇದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಇಲ್ಲಿ ಯಾರು ಯಾರನ್ನು ಕೆಡಿಸ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೇದು. ರವಿ ರವಿ ಸಂಗೀತ, ಒಬ್ಬರಿಂದ ಇನ್ನೊಬ್ರು ಹಾಳಾಗಿ ಹೋಗ್ತಾರೆ ಅನ್ನೋದು ಸುಳ್ಳು. ಅವನೇ ನನ್ನ ಬಲವಂತ ಮಾಡಿಲ್ಲ, ನಾನೇ ಕುಡ್ದೆ. ಆದ್ರೆ ನಾನೆಷ್ಟು ಬಲವಂತ ಮಾಡಿದ್ರು ಅವನು ಕುಡ್ದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ನಿನ್ನ ಮೇಲೆ ಇರೋ ಗೌರವ ಅಷ್ಟೇ ಅಲ್ಲ, ಭಕ್ತಿ. ಅವನ ದೃಷ್ಟಿನಲ್ಲಿ ನೀನೊಬ್ಳು ದೇವತೆ. ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ಅವನು ತಡ್ಕೊಳ್ಳಲ್ಲ.